ಏನು ಮಗಳೇ ಅದು ನೈಲ್ ಪಾಲಿಶ್. ನೈಲ್ ಪಾಲಿಶ್ ಹಾಕಂತ ಇದ್ದೀರಾ? ನೀವು ಹಾಕೊಂಡ್ರಾ? ನಾನು ಹಾಕ್ಕೊಂಡು. ಓ ಗುಡ್. ನಾನು ಹಾಕ್ಕೊಂಡಿಲ್ಲ. ಹ್ಞೂ ಈಗ ಹಾಕ್ತಾವ್ರಲ್ಲ ಹಾಕ್ಸ್ಕೊಳ್ಳಿ. ಮಗಳೇ ಕನ್ನಡದಲ್ಲಿ ಏನಂತಾರೆ ಇದು ಗೊತ್ತಾ? ಕೂತು. ಏನಂತಾರೆ? ನೈಲ್ ಪಾಲಿಶ್. ಅಯ್ಯೋ ಸರಿ ಸರಿ. ನೋಡಿ ಇದು ನೈಲ್ ಪಾಲಿಶ್. ನನ್ನ ಮಕ್ಕಳಿಗೆ ಕನ್ನಡದಲ್ಲಿ ಏನಂತ ಇದು ಗೊತ್ತಿಲ್ಲ, ಯಾಕೆಂದ್ರೆ ನಾವು ಹೇಳ್ಕೊಟ್ಟಿಲ್ಲ. ಕನ್ನಡದಲ್ಲಿ ಉಗುರು ಬಣ್ಣ ಅಂತ ಹೇಳಿಬೋದು ನಾವು ಹುಡುಗರಲ್ಲಿ. ಉಗುರು ಬಣ್ಣ ಯಾಕೆಂದರೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ, ಹೊರಗಿನ ಭಾಷೆ ಗೊತ್ತಿಲ್ಲ, ಹೊರಗಿನ ಜನ ಗೊತ್ತಿರಲಿಲ್ಲ. ಉಗುರು ಬಣ್ಣ ಅಂದರೆ ಉಗುರು ಬಣ್ಣ ಅಷ್ಟೇ. ಈಗ ತರಾವರಿ ಬಣ್ಣ, ತರಾವರಿ ಕಲರು, ತರಾವರಿ ಜಾತಿ, ಹೆಸ್ರಿಗೊಂದು ಕುಲಕ್ಕೊಂದು ಸಿಕ್ಕಾಪಟ್ಟೆ ಬಂದ್ಬಿಟ್ಟವೆ. ಒಂಥರ ಒಳ್ಳೆ ಖುಷಿ ಇದೆ ನೋಡೋಣ. ಇದು ಉಗುರು ಬಣ್ಣದ ಮೇಲೆ ಹಚ್ಬಿಟ್ರೆ ಶೈನಿಂಗ್ ಬರುತ್ತಂತೆ. ಇವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ, ಆದರೂ ಬದುಕಿದ್ವಿ ನಾವು. ಇದು ಎಲ್ಲಿ ಸಿಗೋದು ಅಂದರೆ ಅವಾಗ ಮರಿಯಮ್ಮನವ್ರ ಜಾತ್ರೆ, ಇಲ್ಲ ವನದೇವಿ ಜಾತ್ರೆ, ಇಲ್ಲ ಗಂಗಪ್ಪನ ದಾರೆಗೆ ಹೋಗ್ಬೇಕಿತ್ತು, ಇಲ್ಲ ಜಾತ್ರೆಗಳಿಗೆ ಹೋದರೆ ಸಿಗೋವು. ಈಗ ಎಲ್ಲ ಕಡೆ ಸಿಗುತ್ತೆ, ಮಾಲಲ್ಲಿ ಸಿಗುತ್ತೆ, ಮತ್ತು ಈ ಬಳೆ ಅಂಗಡೀಲಿ, ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ ಕಡೆ ಸಿಗುತ್ತೆ. ಮೊದಲಿಗೆ ಇದು ಭಾಳ ಕಷ್ಟ ಸಿಗೋದು. ಮತ್ತು ಇವು ತರಬೇಕು ಅಂದ್ರೂ ಅದೇ ಜಾತ್ರೆಗಳಿಗೆ ಹೋಗ್ಬೇಕಿತ್ತು. ಅಷ್ಟು ಕಷ್ಟ. ಮತ್ತು ಈ ಥರ ಎಲ್ಲ ನೋಡೇ ಇರಲಿಲ್ಲ ನಾವು. ಇವತ್ತು ಮಕ್ಳಿಗೆ ಇವೆಲ್ಲ ಸಡನ್ನಾಗಿ ಕೈ ಸಿಕ್ಬಿಡುತ್ತೆ. ಅಂದರೆ ಹೆಣ್ಮಕ್ಳಿರೋ ಮನೇಲಿ ಸಹಜ ಬಳಸ್ತಾರೆ ಇದು. ಮತ್ತು ಈಗ ಇದು ಇನ್ಫೆಕ್ಷನ್ನು ಮತ್ತು ಸೈಡ್ ಎಫೆಕ್ಟ್ ಆಗದೇ ಇರಲಿ ಅಂಥೇಳಿ ತುಂಬ ಬೆಲೆ ಬಾಳುವಂಥ ನೈಲ್ ಪಾಲಿಶ್ಗಳಿದೆ. 50 ರೂಪಾಯಿಂದ ಹಿಡಿದು 1 ಲಕ್ಷದವರೆಗೂ ಇದೆ ಅಂತ ಎಲ್ಲ ಓದಿದೆ ನಾನು, ಎಲ್ಲ ಕೇಳ್ಪಟ್ಟೆ ಇದನ್ನು. 1 ಲಕ್ಷದವರೆಗೂ ನೈಲ್ ಪಾಲಿಶ್ ಇದೆ ಅಂದರೆ ಈಗಿನ ಜನ ಗ್ರೇಟ್ ರೀ. ಆಮೇಲೆ ಅವಾಗ ನೈಲ್ ಪಾಲಿಶ್ ಹಾಕೊಂಬಿಟ್ರೆ ಅದು ಹೋಗೋವರೆಗೂ ಸುಮ್ಮನಿರ್ಬೇಕಿತ್ತು, ಇಲ್ಲ ಸೀಮೆಣ್ಣೆ ತಗೊಂಡು ಉಜ್ಜಬೇಕಿತ್ತು. ಈಗ ಹಂಗಾಗಲ್ಲ, ಯಾಕೆಂದರೆ ಇವಾಗ ಒಂದು ಹಾಕೊಂಡ್ರೆ ಬೆಳಿಗ್ಗೆ ಒಂದು ಹಾಕೋಬೇಕು. ಅದಕ್ಕೆ ಇದು ಪರ್ಯಾಯವಾಗಿ ಬಿಟ್ಟಿದ್ದಾರೆ, ಇನ್ಸ್ಟೆಂಟ್ ನೈಲ್ ಪೇಂಟ್ ರಿಮೂವರ್ ಅಂತ. ಇದು 28 ml ಅಂದರೆ ಒಂದು ಚಟಾಕಿನ ಕಡಿಮೆ. ಇದು ಒಂದು ಚಟಾಕಷ್ಟು ಇರೋಲ್ಲ. 70-80 ರೂಪಾಯಿ ಇರ್ಬೋದು ಅಂದ್ಕೊಂಡಿದ್ದೀನಿ, ಅದನ್ನು ಬೆಲೆ ಗೊತ್ತಿಲ್ಲ, ಅಳಿಸ್ಬಿಟ್ಟವ್ರೆ. ಅದ್ರ ಜೊತೆಗೆ ಇದು ಬೇರೆ ಬಂದೈತೆ. ಇದು ನೈಲ್ ಪಾಲಿಶ್ ಹಾಕೊಂಬೇಕಾದ್ರೆ ಏನು ಚರ್ಮಕ್ಕೆ ಅಂಟ್ಕೊಂಬಿಟ್ರೆ ಇದರಲ್ಲಿ ಹತ್ತಿ ತಗೊಂಡು ಇದು ಹಾಕಿ ಉಜ್ಜಿಬಿಟ್ರೆ ಹೊರ್ಟೋಗುತ್ತಂತೆ. ಇವೆಲ್ಲ ತಿಳ್ಕೊಳ್ಳೋದು ಭಾಳಷ್ಟಿದೆ. ನಾವು ನಮ್ಮ ಅಕ್ಕದಿರು ಅವಾಗ ತರೋರು, ಈ ಎಲ್ಲ ಜಾತ್ರೆಗೆ ಹೋದರೆ 2 ತಂದರೆ ಹೆಚ್ಚು. ಅವಾಗ ಅಮ್ಮಮ್ಮ ಅಂದ್ರೆ ಒಂದು 8-10 ಕಲರ್ ಸಿಗೋವು. ಜಾತ್ರೆಗೆ ಹೋದರೆ 2 ತಂದರೆ ವರ್ಷ ಪೂರ್ತಿ ಯಾವಾಗ ಮದುವೆಗಳು, ನಾಮಕರಣ, ಗೃಹಪ್ರವೇಶಗಳು, ಜಾತ್ರೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಮಾತ್ರ ಇವು ಹಚ್ಚಿವು. ಈಗ ಪ್ರತಿನಿತ್ಯ ಹಚ್ಚಲೇಬೇಕು, ಯಾಕೆಂದರೆ ಜನ್ರೇಷನ್ ಆಗಿದೆ, ಜನ ಹಂಗಿದ್ದಾರೆ, ಬಣ್ಣಗಳು ಕೇಳ್ತಾರೆ. ಬಣ್ಣದ ಪ್ರಪಂಚ, ಬಣ್ಣದ ಮಾತು, ಬಣ್ಣದ ಕಾಲ ಏನು ಮಾಡೋಕ್ಕಲ್ಲ. ಇವೆಲ್ಲ ನಮ್ಮ ಮಕ್ಳಿಗೆ ಸಿಗ್ತಾಯಿದೆ ಅಂದರೆ ನಮ್ಮ ಮಕ್ಕಳು ಪುಣ್ಯವಂತರು. ಮತ್ತು ಇದು ಅವಾಗೆಲ್ಲ ಸೀಮೆಣ್ಣೆ ಕಾಲ ಭಾಳ ಕಷ್ಟ. ಅದ್ರ ಜೊತೆ ನೋಡಿ ಇದು ಕೈ ಸಿಕ್ತಿದ್ದು, ಇದು ನೈಲ್ ಕಟ್ಟರ್. ಇದನ್ನು ನಾವು ಉಗುರು ಕತ್ತರಿಸೋ ಮಿಷಿನು ನೀವು ಅಂದರೆ ಗೊತ್ತಿರಲಿಲ್ಲ ಅವಾಗ. ಉಗುರು ಕತ್ತರಿಸೋ ಮಿಷಿನ್ ಅಂದರೆ ಉಗುರು ಕತ್ತರಿಸೋ ಮಿಷಿನ್ ಅಂತ. ಇದು ಎಲ್ಲರ ಮನೆಗಳಲ್ಲೂ ಇರ್ತಿರ್ಲಿಲ್ಲ ಅವಾಗ, ನಮ್ಮಂಥವ್ರ ಮನೆಗಳಲ್ಲೆಲ್ಲ. ಈ ಮೇಸ್ಟ್ರುಗಳ ಮನೆ, ಅಥವಾ ಪೊಲೀಸ್ನವರು, ಅಥವಾ ಗೌರ್ಮೆಂಟ್ ಕೆಲಸದಲ್ಲಿರೋರು, ಅಥವಾ ತುಂಬ ಅನುಕೂಲಸ್ಥರ ಮನೇಲಿ ಮಾತ್ರ ಇರ್ತಿದ್ವು. ಉಗುರು ಕಟ್ ಮಾಡೋಕ್ಕೆ ಇದನ್ನು ಇವಾಗಲೂ ಬಳಸ್ತಾರೆ, ಆವಾಗಲೂ ಬಳಸಿವರು. ಬಟ್ ನಾವು ಏನು ಥರ ಕಟ್ ಮಾಡಿವೋ ಉಗುರು ಅಂದರೆ, ನಮ್ಮಪ್ಪ ಶೇವಿಂಗ್ ಮಾಡಿ ಅರ್ಧ ಬ್ಲೇಡು ಇಕ್ಕಿರೋರು ಮಚ್ಚವರ ಮಾಡ್ಕೊಂಡು, ಆ ಬ್ಲೇಡಲ್ಲಿ ಗೂಡಲ್ಲೆಲ್ಲ ಬಿದ್ದಿರೋದಲ್ಲ ಅದು ತಗೊಂಡು ಉಗುರು ಕಟ್ ಮಾಡ್ಕೊಂಡಿದ್ದೀವಿ, ಬೆಳ್ಳು ಕಟ್ ಮಾಡ್ಕೊಂಡಿದ್ದೀವಿ, ರಕ್ತ ಬರ್ಸ್ಕೊಂಡಿದ್ದೀವಿ. ಅವೆಲ್ಲ ನೆನಪುಗಳು. ಈಗಿನ ಮಕ್ಕಳಿಗೆಲ್ಲ ಈಸಿ, ಎಲ್ಲ ಕೈ ಸಿಗುತ್ತೆ. ಸೊ ಅಷ್ಟು ಚೆನ್ನಾಗಿದೆ ಪ್ರಪಂಚ, ಕಲರ್ಫುಲ್ಲಾಗಿ. ಇದು ಖುಷಿ ವಿಚಾರ. ಬಟ್ ಇದು ಬಣ್ಣ ಅನ್ನೋದು ಅತಿಯಾದರೆ ಕೆಮಿಕಲ್ಲು ಮಕ್ಳಿಗೆ ಭಾಳ ಪ್ರಭಾವ ಬೀರುತ್ತೆ ಊಟದ ಮೇಲೆ, ತಿನ್ನೋದು. ಯಾಕೆಂದರೆ ಕೈಯಿಂದನೇ ತಿನ್ನಬೇಕು, ಕೈಗೆ ಹಚ್ಕೊಂಡಿರ್ತೀವಿ. ನನ್ನ ಮಕ್ಳಿಗೆ ಹೇಳ್ತೀನಿ, ಅದಕ್ಕೆ ಬಲಗೈಗೆ ಬಳಸಬೇಡಿ ಆದಷ್ಟು. ಇದು ಎಡಗೈಗೆ ಹಾಕ್ಕೊಳ್ಳಿ, ನಿಮ್ಮ ಖುಷಿ, ಅದೇನು ಮಾಡೋಕ್ಕಾಗಲ್ಲ. ಪ್ರಪಂಚ ಇಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಎಷ್ಟು ಅದ್ಭುತ ಅಂದರೆ ನೋಡಿ, ಎಷ್ಟು ಕಲರ್ಸ್ ಇದೆ ಅಂದರೆ. ನನ್ನ ಮನೇಲಿರೋದು 0.5 ಇರ್ಬೋದು, ಅಷ್ಟು ಪ್ರಮಾಣದಲ್ಲಿ ಅಷ್ಟೇ ನನ್ನ ಮನೇಲಿ ಇರ್ಬೋದು, ನನ್ನ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಂತ. ಬಟ್ ಆವಾಗಿನ ಕಾಲಕ್ಕೆ ಅಷ್ಟೇ ಇದು ಸಿಗ್ತಿದ್ದು. ಇವಾಗ ಬೇಜಾನಿದೆ ಬಿಡಿ, ಎಲ್ಲ ಕಡೆ ಸಿಗುತ್ತೆ, ಸಿಗಬೇಕು. ಮೊದಲೇ ನಿಜವಾಗ್ಲೂ ಇಲ್ಲಿ ನೋಡು,
ನೀವೇ ಪುಣ್ಯವಂತರು, ಯಾಕೆಂದರೆ ನಿಮಗೆಲ್ಲ ಕೈ ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ. ನಮ್ಗೆ ಇವೇನು ನೋಡಿಲ್ಲ ಮಕ್ಕಳ, ನಾವು ನೋಡಿದರೆ ಎಲ್ಲ ಸಣ್ಣ ಪ್ರಮಾಣದಲ್ಲಿ. ಕೇಳಿಸ್ತಾ? ಗೊತ್ತಾಯ್ತಾ ನೈಲ್ ಪಾಲಿಶ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ? ಏನು ಹೇಳ್ತಾರೆ ಹೇಳು? ಉಗುರು ಬಣ್ಣ. ಉಗುರು ಬಣ್ಣ. ನೀನು ಹೇಳೋ ವಚನ? ಉದ್ದು ಬಣ್ಣ. ಉದ್ದು ಬಣ್ಣ. ನೀನೇನು ಹೇಳ್ತೀಯ ಇದನ್ನ? ಉಗ್ಗು. ಹಾಂ, ಇಂಗ್ಲೀಷಲ್ಲಿ ಹೇಳ್ತಲ್ಲ, ಹಿಂಗೆ ಹೇಳೋದು? ನೆಪಾಲ್. ನೇಪಾಲಿಶ್. ಓಕೆ, ಬಾಯ್ ಹೇಳಿ ಎಲ್ಲರಿಗೂ, ಬಾಯ್. ಬಾಯ್.